ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, 8ನೇ ತರಗತಿ NMMSಗೆ ಸಂಬಂಧಪಟ್ಟಂತೆ ಪೇಪರ್ 2ಯಲ್ಲಿ ವಿಜ್ಞಾನ ವಿಷಯದಲ್ಲಿ ರಾಸಾಯನಿಕಶಾಸ್ತ್ರ ವಿಭಾಗದಲ್ಲಿ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳು ಎಂಬ ಕಾನ್ಸೆಪ್ಟ್ ಮೇಲೆ ಇವತ್ತಿನ ಕೆಲವೊಂದು ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಲಿಕಾಂಶವನ್ನು ಪ್ರಾರಂಭಿಸೋಣ. ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್, ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳು. 45ನೇ ಪ್ರಶ್ನೆ. ಮೆಗ್ನೀಷಿಯಂ ತಂತಿಯನ್ನು ಉರಿಸಿದಾಗ ಅದು ಪ್ರಕಾಶಮಾನವಾಗಿ ಉರಿದು ಬಿಳಿ ಪುಡಿ ಉಂಟು ಮಾಡುತ್ತದೆ. ಈ ರಾಸಾಯನಿಕ ಕ್ರಿಯೆಯನ್ನು ಸಮೀಕರಣ ರೂಪದಲ್ಲಿ ಬರೆದಾಗ ಏನಾಗುತ್ತೆ? ಸೊ 2Mg + O2 = 2MgO is the right answer. Option B, 2Mg + O2 = 2MgO is the answer. When magnesium ribbon burnt, it burns brilliantly and forms a powder ash. The chemical equation for this reaction can be written as 2Mg + O2 = 2MgO. Next question. ತಾಮ್ರದ ಸಲ್ಫೇಟ್ ದ್ರಾವಣ ಇರುವ ಬೀಕರ್ನಲ್ಲಿ ಒಂದು ಬ್ಲೇಡನ್ನು 1 ಗಂಟೆಯ ಕಾಲ ಇಡಲಾಗಿದೆ. ಬ್ಲೇಡ್ನ ಮೇಲೆ ಕಂದು ಬಣ್ಣದ ಪದರ ಉಂಟಾಗಿದೆ. ಪದರವನ್ನು ಉಂಟು ಮಾಡಿರುವ ವಸ್ತು ಯಾವುದು? ಕಬ್ಬಿಣ, ಗಂಧಕ, ತಾಮ್ರ, ಸತು. ಆನ್ಸರ್ ತಾಮ್ರ. A blade is kept for an hour inside the beaker containing copper sulfate solution. A brownish layer is formed on the surface of the blade. The substance that forms the layer is copper. Option B, copper. Next question. ಅಡಿಗೆ ಸೋಡವನ್ನು ವಿನೆಗರ್ ಇರುವ ಪ್ರಮಾಣಕ್ಕೆ ಸೇರಿಸಲಾಗಿದೆ. ಈ ಸಂದರ್ಭದಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಆನ್ಸರ್ ಆಪ್ಷನ್ ಎ, ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಬೇಕಿಂಗ್ ಸೋಡಾ ಈಸ್ ಆ್ಯಡೆಡ್ ಟು ಎ ಟೆಸ್ಟ್ ಟ್ಯೂಬ್ ಕಂಟೈನಿಂಗ್ ವಿನೆಗರ್. The gas liberated in this reaction is CO2, carbon dioxide. ಮುಂದಿನ ಪ್ರಶ್ನೆ. ಸುರೇಶನು ಸುಣ್ಣದ ತಿಳಿಯನ್ನು ಹಾಲಿನಂತೆ ಬೆಳ್ಳಗಾಗಿಸಲು ಬಯಸುತ್ತಾನೆ. ಈ ಸಂದರ್ಭದಲ್ಲಿ ನೀವು ಸೂಚಿಸುವ ಅನಿಲ? ಆಕ್ಸಿಜನ್, ಹೈಡ್ರೋಜನ್, ಕ್ಲೋರಿನ್, ಕಾರ್ಬನ್ ಡೈಆಕ್ಸೈಡ್. ಆನ್ಸರ್ ಆಪ್ಷನ್ ಡಿ, ಕಾರ್ಬನ್ ಡೈಆಕ್ಸೈಡ್. ಸುರೇಶ್ ವಾಂಟ್ಸ್ ಟು ಟರ್ನ್ ಲೈಮ್ ವಾಟರ್ ಮಿಲ್ಕಿ. The gas suggested by you in this situation is carbon dioxide. Option D. ಹೇಳಿಕೆ ಎಸ್, ಸ್ಟೇಟ್ಮೆಂಟ್ ಆರ್ ರೀಸನ್. ಮೆಗ್ನೀಷಿಯಂ ತಂತಿಯನ್ನು ಉರಿಸುವಿಕೆ ಒಂದು ರಾಸಾಯನಿಕ ಬದಲಾವಣೆ. ಪ್ರಕಾಶಮಾನವಾದ ಬೆಳಕು ಮತ್ತು ಬೂದಿ ಉಂಟಾಗುತ್ತದೆ. ಎಸ್ ಸರಿ, ಆರ್ ಎಂಬುದು ಎಸ್ನ ಫಲಿತಾಂಶವಾಗಿದೆ. ಎಸ್ ತಪ್ಪು, ಆದರೆ ಆರ್ ಸರಿಯಾದ ಕಾರಣ. ಎಸ್ ಸರಿ ಆದರೆ ಆರ್ ಸರಿಯಾದ ಕಾರಣವಲ್ಲ. ಎಸ್ ಮತ್ತು ಆರ್ ಎರಡೂ ಸಾಧ್ಯವಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ, ಎಸ್ ಸರಿ, ಆರ್ ಎಂಬುದು ಎಸ್ನ ಫಲಿತಾಂಶವಾಗಿದೆ ಇಸ್ ದ ರೈಟ್ ಆನ್ಸರ್. ಸ್ಟೇಟ್ಮೆಂಟ್. ಬರ್ನಿಂಗ್ ಆಫ್ ಮೆಗ್ನೀಷಿಯಂ ರಿಬ್ಬನ್ ಈಸ್ ಎ ಕೆಮಿಕಲ್ ಚೇಂಜ್. ರೀಸನ್. ಬ್ರಿಲಿಯಂಟ್ ವೈಟ್ ಲೈಟ್ and powdery ash is formed. So answer option A, S is right and R is the result of S. So answer option A is the right answer. ಪ್ರಶ್ನೆ 50. ಓಜೋನ್ ಭೂಮಿಗೆ ನೈಸರ್ಗಿಕ ಸುರಕ್ಷಾ ಕವಚವಾಗಿ ವರ್ತಿಸುತ್ತದೆ, ಏಕೆಂದರೆ ಇದು ವಾತಾವರಣದಿಂದ ಹೀರಿಕೊಳ್ಳುವುದು. ಏನನ್ನು ಹೀರಿಕೊಳ್ಳುತ್ತೆ? ಮೈಕ್ರೋವೇವ್ ವಿಕಿರಣಗಳನ್ನು, ಗೋಚರ ಬೆಳಕಿನ ವಿಕಿರಣಗಳನ್ನು, ನೆರಳಾತೀತ ವಿಕಿರಣಗಳನ್ನು, ಅತಿಗೆಂಪು ವಿಕಿರಣಗಳನ್ನು. ಆಪ್ಷನ್ ಸಿ, ನೆರಳಾತೀತ ವಿಕಿರಣಗಳನ್ನು ಇದು ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ. ಓಝೋನ್ ಆ್ಯಕ್ಟ್ಸ್ ಆಸ್ ನ್ಯಾಚುರಲ್ ಶೀಲ್ಡ್ ಫಾರ್ ಅರ್ತ್ ಬಿಕಾಸ್ ಫ್ರಮ್ ದ ಅಟ್ಮಾಸ್ಫಿಯರ್ ಇಟ್ ಅಬ್ಸಾರ್ಬ್ಸ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್. ನೆಕ್ಸ್ಟ್ ಕ್ವಶನ್. ಗೆಲ್ವನೀಕರಣ ಪ್ರಕ್ರಿಯೆಯಲ್ಲಿ ಸತುವಿನ ತೆಳುವಾದ ಪದರವನ್ನು ಇದರ ಮೇಲೆ ಲೇಪಿಸಲಾಗುತ್ತದೆ. ಗೆಲ್ವನೀಕರಣ ಪ್ರಕ್ರಿಯೆಯಲ್ಲಿ
ಸತುವಿನ ತೆಳುವಾದ ಪದರವನ್ನು ಇದರ ಮೇಲೆ ಲೇಪಿಸಲಾಗುತ್ತದೆ. ಆಪ್ಷನ್ ಎ ಕಬ್ಬಿಣದ ಮೇಲೆ. ಚಿನ್ನ, ಬೆಳ್ಳಿ, ಪ್ಲಾಟಿನಮ್. ಆನ್ಸರ್ ಆಪ್ಷನ್ ಎ ಕಬ್ಬಿಣ. ಇನ್ ಗ್ಯಾಲ್ವನೈಸೇಷನ್ ಪ್ರೋಸೆಸ್ ಎ ಥಿನ್ ಲೇಯರ್ ಆಫ್ ಜಿಂಕ್ ಈಸ್ ಕೋಟೆಡ್ ಆನ್ ಐರನ್. ಆಪ್ಷನ್ ಎ. 52ನೇ ಪ್ರಶ್ನೆ. ತುಕ್ಕು ಹಿಡಿಯಲು ಅವಶ್ಯಕ ಪರಿಸ್ಥಿತಿಗಳೆಂದರೆ ಆಮ್ಲಜನಕ ಮತ್ತು ನೈಟ್ರೋಜನ್, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್, ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್, ಆಮ್ಲಜನಕ ಮತ್ತು ತೇವಾಂಶ. ಸರಿಯಾದ ಉತ್ತರ ಆಪ್ಷನ್ ಡಿ, ಆಮ್ಲಜನಕ ಮತ್ತು ತೇವಾಂಶ. ಕಂಡೀಷನ್ಸ್ ನೆಸೆಸರಿ ಫಾರ್ ರಸ್ಟಿಂಗ್ ಆರ್. ಆನ್ಸರ್ ಆಪ್ಷನ್ ಡಿ, ಆಕ್ಸಿಜನ್ ಆ್ಯಂಡ್ ಮಾಯಿಶ್ಚರ್. ನೆಕ್ಸ್ಟ್ 53ನೇ ಪ್ರಶ್ನೆ. ಬಣ್ಣ ಲೇಪಿಸಿದ್ದರೂ ಕೂಡ ತುಕ್ಕು ಹಿಡಿಯುವಿಕೆಯಿಂದ ಹಡಗುಗಳು ಅತಿ ಹೆಚ್ಚು ಹಾನಿಗೊಳಗಾಗುತ್ತವೆ, ಏಕೆಂದರೆ ಜಲಚರ ಪ್ರಾಣಿಗಳು ತಮ್ಮ ದೇಹವನ್ನು ಹಡಗಿಗೆ ಉಜ್ಜುತ್ತವೆ. ಉಪ್ಪು ನೀರು ತುಕ್ಕು ಹಿಡಿಯುವಿಕೆಯ ವೇಗವನ್ನು ಹೆಚ್ಚಿಸುತ್ತದೆ. ಸಮುದ್ರದ ಮೇಲ್ಭಾಗದ ಮೇಲಿರುವ ಗಾಳಿ ಕಡಿಮೆ ತೇವಾಂಶ ಹೊಂದಿರುತ್ತದೆ. ಹಡಗುಗಳು ವೇಗವಾಗಿ ಹೋಗುವಾಗ ಬಣ್ಣ ಹೊರಟು ಹೋಗುತ್ತದೆ. ಸರಿಯಾದ ಉತ್ತರ ಉಪ್ಪು ನೀರು ತುಕ್ಕು ಹಿಡಿಯುವಿಕೆಯ ವೇಗವನ್ನು ಹೆಚ್ಚಿಸುತ್ತದೆ. Ships suffer a lot of damage from rusting in spite of being painted because. Answer option B, the salt water makes the process of rust formation faster. Next question. ನಾವು ಸಮುದ್ರದ ನೀರಿನ ಆವಿಕರಣದ ಮೂಲಕ ಉಪ್ಪನ್ನು ಪಡೆಯಬಹುದಾದರೆ ಸ್ಫಟಿಕೀಕರಣ ಪ್ರಕ್ರಿಯೆ ಬಳಸಲಾಗುತ್ತದೆ, ಏಕೆಂದರೆ ಆವಿಕರಣ ಪ್ರಕ್ರಿಯೆಯಿಂದ ಪಡೆದ ಉಪ್ಪು ಶುದ್ಧವಾಗಿರುವುದಿಲ್ಲ. ಆವಿಕರಣ ಪ್ರಕ್ರಿಯೆಯಿಂದ ಪಡೆದ ಉಪ್ಪಿನ ರಾಶಿ ಕಡಿಮೆ ಇರುತ್ತದೆ. ಸ್ಫಟಿಕೀಕರಣ ಒಂದು ಸಾಮಾನ್ಯ ಪ್ರಕ್ರಿಯೆಯಾಗಿದೆ. ಆವಿಕರಣದಿಂದ ಹರಳುಗಳು ಆಕಾರವನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ. ಅಂದರೆ ನಾವು ಸಮುದ್ರದ ನೀರನ್ನು ಆವಿಕರಣದ ಮೂಲಕ ಉಪ್ಪನ್ನು ಪಡೆಯಬಹುದಾದರೆ ಸ್ಫಟಿಕೀಕರಣ ಪ್ರಕ್ರಿಯೆ ಬಳಸಲಾಗುತ್ತದೆ, ಯಾಕೆಂದರೆ ಆವಿಕರಣ ಪ್ರಕ್ರಿಯೆಯಿಂದ ಪಡೆದ ಉಪ್ಪಿನ ರಾಶಿ ಕಡಿಮೆ ಇರುತ್ತೆ ಅಂತ. Even we can get salt from sea water through evaporation. Crystallization process is used because the mass of the salt which we get through evaporation is less. ಆವಿಕರಣದಿಂದ ಕಡಿಮೆ ಉಪ್ಪು ಸಿಗುತ್ತೆ, ಹಾಗಾಗಿ ನಾವು ಸ್ಫಟಿಕೀಕರಣ ಪ್ರಕ್ರಿಯೆಯನ್ನು ಉಪಯೋಗಿಸ್ತೀವಿ. ಕ್ರಿಸ್ಟಲೈಸೇಷನ್ ಪ್ರೋಸೆಸ್. ಸೊ ಇಲ್ಲಿಗೆ ಭೌತಿಕ ಮತ್ತು ರಾಸಾಯನಿಕ ಕ್ರಿಯೆಗಳು ಪಾಠದ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಕಲಿಕಾಂಶವನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.